ಒಂದಾನೊಂದು ಕಾಲದಲ್ಲಿ ವಿದ್ಯಾಭ್ಯಾಸ ಕ್ಷೇತ್ರ ಮುಕ್ತವಾಗಿತ್ತು ಭಯದಿಂದ. ಪರೀಕ್ಷೆಗಳ ಭಯ ಇರಲಿಲ್ಲ, ಮಾರ್ಕ್ಸ್ಗಳ ಭಯ ಇರಲಿಲ್ಲ, ರ್ಯಾಂಕ್ಗಳ ಭಯ ಇರಲಿಲ್ಲ. ವಿದ್ಯಾರ್ಥಿಗಳು ನಿರಾಳವಾಗಿ ಕಲಿತು ಗುರುಗಳಿಗೆ ಪಾಠಗಳನ್ನು ಒಪ್ಪಿಸಿ ತುಂಬ ಗಟ್ಟಿಕಾಳುಗಳಾಗಿ ಹೊರಗೆ ಬೀಳ್ತಿದ್ರು. ಅಂಥ ಒಂದು ಗಟ್ಟಿತನದ ವ್ಯವಸ್ಥೆ ಇವತ್ತು ಪೂರ್ತಿ ಜೊಳ್ಳಾಗಿದೆ ಅಂತ ಹೇಳೋಕ್ಕೆ ತುಂಬ ಬೇಜಾರಾಗುತ್ತೆ. ವಿದ್ಯಾರ್ಥಿಗಳಂತೂ ಮಾರ್ಕ್ಸ್ ಅನ್ನೋ ಭೂತದ ಹಿಂದೆ ಓಡ್ತಿದ್ದಾರೆ. ಹೇಗಾದರೂ ಮಾರ್ಕ್ಸ್ ತೆಗಿಬೇಕು, ವಿಷಯಗಳು ಅರ್ಥ ಆಗದಿದ್ರೂ ಪರವಾಗಿಲ್ಲ ಅನ್ನುವ ಒಂದು ಹಂಬತನದಲ್ಲಿದ್ದಾರೆ ಅವರು. FA1, FA2, FA3 ಅಂತ ಸಣ್ಣ ಸಣ್ಣ ಟೆಸ್ಟ್ಗಳು, ಆಮೇಲೆ ಮಧ್ಯವಾರ್ಷಿಕ ಪರೀಕ್ಷೆ, ವಾರ್ಷಿಕ ಪರೀಕ್ಷೆ, ಹಾಗೆ ಪ್ರಿಪರೇಟ್ರಿ. ಒಟ್ಟಿನಲ್ಲಿ ಪರೀಕ್ಷೆಗಳ ಒತ್ತಡ ಇವತ್ತು ವಿದ್ಯಾರ್ಥಿಗಳಿಗಿದೆ. ಇದು ಒಂದು. ಓದೋಕ್ಕೆ ಅವಕಾಶನೇ ಸಿಗ್ತಿಲ್ಲ ಇದ್ರ ನಡುವೆ ಅನ್ನೋದು ಇದ್ರ ಮಧ್ಯೆ ಗಮನ ಇಟ್ಕೋಬೇಕು. ಜೊತೆಗೆ ವಿದ್ಯಾರ್ಥಿಗಳಿಗೆ ಇನ್ನೊಂದೇನಪ್ಪ ವಿಶೇಷ ಅಂದರೆ, ಈ ಪರೀಕ್ಷೆಗಳ ಒತ್ತಡದ ಮಧ್ಯೆ ಮಾರ್ಕ್ಸ್ ಒಂದು ಕೇವಲ ಸಂಖ್ಯೆಗಳಷ್ಟೇ ಕಂಡ್ರೋ ತಿಳುವಳಿಕೆ ಮುಖ್ಯ, ನೀವು ವಿಷಯ ಪೂರ್ತಿ ತಿಳ್ಕೊಳ್ಳಿ ಅಂತ ಹೇಳುವುದಕ್ಕೆ ಸಾಧ್ಯವಾಗದ ಸ್ಥಿತಿ ಅಧ್ಯಾಪಕರಲ್ಲೂ ಇದೆ. ಯಾಕಂದರೆ ಅವರಿಗೆ ಪೋರ್ಷನ್ಸ್ ಮುಗಿಸ್ಬೇಕು ಅಂತ ಒಂದು ಅವಸರ ಇರುತ್ತೆ, ಮುಗಿಸ್ತಾರೆ. ಎಲ್ಲ ವಿದ್ಯಾರ್ಥಿಗಳಿಗೂ ಅರ್ಥವಾಗಿದೆಯಾ ಅರ್ಥವಾಗಿಲ್ವಾ ಅಂತ ಹೇಳುವ ಪ್ರಶ್ನೆ ಇಲ್ಲ. ಅದಲ್ಲದೆ ಯಾವಾಗಲೂ ನಮ್ಮ ಸ್ಕೂಲಿಗೆ 100% ಸಿಗಬೇಕು, 100% ಸಿಗಬೇಕು ಅಂತ ಒದ್ದಾಡುವ ಶಾಲೆಗಳಲ್ಲಿ ಅತ್ಯುತ್ತಮ ದರ್ಜೆ ವಿದ್ಯಾರ್ಥಿಗಳನ್ನು ಒಂದು ಗುಂಪು, ಆಮೇಲೆ ಸ್ವಲ್ಪ ಓದುವ ವಿದ್ಯಾರ್ಥಿಗಳನ್ನು ಒಂದು ಮಧ್ಯಮ ವರ್ಗದ ಗುಂಪು, ಆಮೇಲೆ ಏನೂ ಓದದ ವಿದ್ಯಾರ್ಥಿಗಳನ್ನು ಕೊನೆಯ ಗುಂಪು ಅಂತ ವಿಂಗಡಣೆ ಮಾಡುವುದು ಪದ್ಧತಿ. ಹೀಗಾಗಿ ವಿದ್ಯಾರ್ಥಿಗಳು ಆ ಕೊನೆಯ ಗುಂಪಿನ ವಿದ್ಯಾರ್ಥಿಗಳಾಗಿರಲಿ, ಮಧ್ಯಮ ವರ್ಗದ ವಿದ್ಯಾರ್ಥಿಗಳಾಗಿರಲಿ, ಒಟ್ಟಿನಲ್ಲಿ ಅಧ್ಯಾಪಕರನ್ನು ಮೆಚ್ಚಿಸಿ, ತಂದೆ ತಾಯಿಗಳನ್ನು ಮೆಚ್ಚಿಸಿ, ಹೇಗೋ ಗಟ್ಟು ಹೊಡೆದಾರು ಮಾರ್ಕ್ಸ್ ತೆಗಿಬೇಕು, ವಿಷಯ ಅರ್ಥ ಆಗದಿದ್ರೂ ಪರವಾಗಿಲ್ಲ, ಗಟ್ಟು ಹೊಡೆದಾರು ಮಾರ್ಕ್ಸ್ ತೆಗಿಬೇಕು ಅನ್ನುವ ಅಪಾಯಕಾರಿ ಪ್ರವೃತ್ತಿ ವಿದ್ಯಾರ್ಥಿಗಳನ್ನು ಸುತ್ತುವರೆದಿದೆ. ತುಂಬ ಡೇಂಜರಸ್ ಇದು. ಜೊತೆಗೆ ಇಂಗ್ಲೀಷ್ ಮೀಡಿಯಮ್ ಅನ್ನುವ ಒಂದು ಭೂತ ಬೇರೆ ಇದರಲ್ಲಿ ಉರಿವ ಗಾಯದ ಮೇಲೆ ಉಪ್ಪು ಸುರಿದಂಗೆ ಆಗ್ತಿದೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಯಾಕಂದರೆ ಮಾತೃಭಾಷೆಯಲ್ಲಿ ವಿಷಯಗಳನ್ನು ಅರ್ಥ ಮಾಡ್ಕೊಳ್ಳೋದು ಸುಲಭ, ಬೇಗ ನಾವು ಅರ್ಥ ಮಾಡ್ಕೊಳ್ಬೋದು ವಿಷಯ. ಕನ್ನಡ ಮೀಡಿಯಮಲ್ಲಿ ಹುಟ್ಟಿ ಬೆಳೆದ ಒಂದು ಮಗು ಬೇಗ ವಿಷಯಗಳನ್ನು ಅರ್ಥ ಮಾಡ್ಕೊಳ್ಳುತ್ತೆ, ಅದನ್ನ ಓದಿ ಬೇಗ ಅರ್ಥ ಮಾಡ್ಕೊಂಡು ಪರೀಕ್ಷೆಯಲ್ಲಿ ಉನ್ನತ ಅಂಕಗಳನ್ನೇ ತೆಗೆಯುತ್ತೆ. ಆದರೆ ಇಂಗ್ಲೀಷ್ ಓದಬೇಕು ಅನ್ನುವ ಒಂದು ಸ್ಟ್ಯಾಂಡರ್ಡು, ಜೊತೆಗೆ ಇಂಗ್ಲೀಷ್ ಓದಿದರೆ ಮುಂದೆ ಉನ್ನತ ತರಗತಿಗಳು ಅನುಕೂಲ ಆಗುತ್ತೆ ಅನ್ನುವ ತಿಳಿಗೇಡಿತನ ಅದು. ಯಾಕಂದರೆ ತಂದೆ ತಾಯಿಗಳು ಯೋಚನೆ ಮಾಡಬೇಕು, 15 ವರ್ಷಗಳಾದ ಮೇಲೆ ಮೆದುಳಿಗೆ ಕನ್ವರ್ಷನ್ ಕೆಪಾಸಿಟಿ ಬರೋದು, ಒಂದು ಭಾಷೆಯಿಂದ ಮತ್ತೊಂದು ಭಾಷೆಗೆ ವಿಷಯಗಳನ್ನು ಭಾಷಾಂತರಿಸುವ ಅಥವಾ ಸ್ಥಳಾಂತರಿಸುವ ವಿಷಯ ಅಂತ. ನಾವು ಹೇಳಿ 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 ನಮ್ಮ ಗಂಟಲು ಒಣಗಿದೆ ಸುಮಾರು 40 ವರ್ಷಗಳಿಂದ. ಇದೆಲ್ಲ ವಿದ್ಯಾರ್ಥಿಗಳಿಗೆ ತುಂಬ ಹಿಂಸೆ ಕೊಡ್ತಿದೆ ಅಂತ ಹೇಳೋಕ್ಕೆ ತುಂಬ ಸಂಕಟ ಆಗ್ತಿದೆ ನನಗೊಬ್ಬ ಅಧ್ಯಾಪಕನಾಗಿ. ಮಾನಸಿಕ ಖಿನ್ನತೆಗೆ ಜಾರುವ ವಿದ್ಯಾರ್ಥಿಗಳು, ಪರೀಕ್ಷೆ ಅಂದರೆ ಭಯಪಡುವ ವಿದ್ಯಾರ್ಥಿಗಳ ಸಂಖ್ಯೆ ಇದರಿಂದ ಜಾಸ್ತಿ ಆಗ್ಬೋದು. ವಿದ್ಯಾಭ್ಯಾಸದ ಗುಣಮಟ್ಟ ಮೊದಲೇ ಹಾಳಾಗಿಬಿಟ್ಟಿದೆ. 80ಕ್ಕೆ 13 ಮಾರ್ಕ್ಸ್ ತೆಗೆದರೆ ಪಾಸು ಅನ್ನುವ ಒಂದು ಹಂತಕ್ಕೆ ವಿದ್ಯಾರ್ಥಿಗಳು ಬಂದಿರುವಾಗ ಈ ಮಾರ್ಕ್ಸಿನ ಭೂತ ವಿಚಿತ್ರವಾಗಿ ಕಾಡ್ತಿರೋದು. ನಮ್ಮ ಶಾಲೆಗೆ 100% ಬಂದರೆ ಸಾಕು ಅಂತ ಒದ್ದಾಡುವ ಶಾಲಾ ಅಧ್ಯಾಪಕ ವೃಂದ, ಆಡಳಿತ ವರ್ಗ, ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಯಾಕಂದರೆ ಬಾಂಡ್ಲೆಯಿಂದ ಬೆಂಕಿಗೆ ಬಿದ್ದ ಹಾಗೆ ಅಂತ ಎಲ್ಲಿ ಹೋದರೂ ಸುಡುತ್ತೆ ಅಲ್ವಾ. ವಿದ್ಯಾಭ್ಯಾಸ ವ್ಯವಸ್ಥೆಯನ್ನು ಪರೀಕ್ಷೆಯ ಭಯದಿಂದ ಮುಕ್ತವಾಗಿಸಬೇಕು ಅಂಥೇಳಿ ಪರೀಕ್ಷೆಯನ್ನೇ ತೆಗೆದುಬಿಡೋದು ಅಪಾಯಕಾರಿ. ಈಗ ನೆಗಡಿ ಆಗುತ್ತೆ ಅಂತ ಮೂಗನ್ನೇ ಕತ್ತರಿಸುವ ಸ್ಥಿತಿಗೆ ನಾವು ಬಂದುಬಿಟ್ಟಿದ್ದೀವಿ. ನನಗೇನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಇದೆಲ್ಲ ಹೇಳೋಕ್ಕೆ ಕಾರಣ ಏನಂದರೆ, ವಿದ್ಯಾರ್ಥಿಗಳು ಪರೀಕ್ಷೆಯ ಒಂದು ಒತ್ತಡದಲ್ಲಿ ನಾನು ಹೆಂಗೋ ಮಾರ್ಕ್ಸ್ ತೆಗಿಬೇಕು ಅಂತ ಊಟವನ್ನು ಮಾಡದೆ ರಾತ್ರಿ ಇಡೀ ಓದಿ, ಆಮೇಲೆ ಆರೋಗ್ಯ ಕೆಟ್ಟು ಪರೀಕ್ಷೆ ಪೇಪರ್ ನೋಡಿದ ಕೂಡಲೇ ಪ್ರಜ್ಞೆ ತಪ್ಪಿ ಬಿದ್ದ ಅಂತ ನನ್ನ ವಿದ್ಯಾರ್ಥಿ ಒಬ್ಬ ಇದ್ದ ಅಂತ ಗೊತ್ತಾಗಿ ನನಗೆ ನೋವಾಗಿ ಇಷ್ಟೆಲ್ಲ ವಿಷಯ ಹೇಳಿದೆ. ಬೆಕ್ಕಿಗೆ ಗಂಟೆ ಕಟ್ಟುವವರು ಯಾರು ಅಂತ ಪೋಷಕರಾದಿಯಾಗಿ ಆಡಳಿತ ವರ್ಗ, ಶಾಲಾ ಸಿಬ್ಬಂದಿ, ಜೊತೆಗೆ ಅಧ್ಯಾಪಕ ವೃಂದ
ಜೊತೆಗೆ ಈ ಪ್ರೈವೇಟಾಗಿ ಪಾಠ ಹೇಳುವಂಥ ನಮ್ಮಂಥ ಅಧ್ಯಾಪಕರು ಕೂಡ ಯೋಚನೆ ಮಾಡಬೇಕಾಗಿದೆ. ಏನಂತೀರ? ನಮಸ್ತೆ.